ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಸ್ನೇಹಿತರೆ, ನಾನಿವತ್ತು ಕಾಡಿನ ಮಕ್ಕಳ ಕಣ್ಣೀರ ಕತೆ ಹೇಳ್ತೀನಿ. ಕಾಡಲ್ಲಿ ಸ್ವಚ್ಛಂದವಾಗಿ ತಮ್ಮದೇ ರೀತಿಯಲ್ಲಿ ಜೀವನ ಸಾಗಿಸ್ತಿದ್ದವರನ್ನ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ಕೊಂಡು ನಾಡಿಗೆ ಕರ್ಕೊಂಡು ಬಂದ್ಬಿಡ್ತು ಸರ್ಕಾರ. ಅವರ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಶ್ರಮ ಶಾಲೆಗಳನ್ನು ತೆರೆಯಿತು. ಆದರೆ ಈಗ ಆ ಆಶ್ರಮ ಶಾಲೆಗಳು ಆ ಮುಗ್ಧ ಮಕ್ಕಳಿಗೆ ಶಿಕ್ಷೆ ಕೊಡೋ ಶೋಷಿಸುವಂತಹ ಕೇಂದ್ರಗಳಾಗಿವೆ. ಅದು ಹೇಗೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಅದೊಂದು ಮಕ್ಕಳ ಕಾರಾಗೃಹ. ಅಲ್ಲಿ ಮಕ್ಕಳ ಮೇಲಾಗ್ತಿದೆ ನಿರಂತರ ಶೋಷಣೆ. ಶಿಕ್ಷಣದ ಬದಲು ಕೊಡ್ತಿದ್ದಾರೆ ಘೋರ ಶಿಕ್ಷೆ. ಹೌದು, ಅದು ಅಕ್ಷರಶಃ ಮಕ್ಕಳ ಕಾರಾಗೃಹ. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ನಿರಂತರವಾಗಿ ಶೋಷಿಸಲಾಗ್ತಿದೆ. ಅವ್ರಿಗೆ ದುಡ್ಡು ಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಡ. ನಮ್ಮ ಮಕ್ಕಳನ್ನ ಒಂದು ರೀತಿಯಲ್ಲಿ ಅವ್ರು ಕೊಲ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ನಾವು ಶೋಷಣೆಗೆ ಒಳಗಾಗ್ತೀವಿ. ನಾವು ಭವ್ಯ ಭವಿಷ್ಯ ರೂಪಿಸಬೇಕಾದ ಆ ವಸತಿ ಶಾಲೆಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಕೊಡದೆ ಘೋರ ಶಿಕ್ಷೆ ಕೊಡ್ತಿವೆ. 5ನೇ ತರಗತಿ ಓದುವಂಥ ವಿದ್ಯಾರ್ಥಿಗೆ ಅವನ ಹೆಸರು ಕೂಡ ಬರೆಯುವಂಥ ಸಾಮರ್ಥ್ಯ ಇಲ್ಲ. ಆ ರೀತಿ ಶಿಕ್ಷಣವನ್ನು ನಮ್ಮ ಆಶ್ರಮ ಶಾಲೆಗಳಲ್ಲಿ ಶಿಕ್ಷಣ ಸಿಗ್ತಾ ಇದೆ. ಈ ವಸತಿ ಶಾಲೆಗಳಂತೂ ಹೆಣ್ಣು ಮಕ್ಕಳ ಪಾಲಿನ ನರಕ ಕೂಪ. ಯಾವ ರಕ್ಷಣೆಯನ್ನು ಕೊಡದೆ ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಿವೆ. ಓ ಮಿಸ್ ಯಾರು ಇರಲ್ವಾ ನಿಮ್ಮ ರಾತ್ರಿ ಇರುವಾಗ? ಇಲ್ಲ ಮಿಸ್, ಇಲ್ಲ ಇವೆಂಥ ದರಿದ್ರ ಶಾಲೆಗಳಪ್ಪ, ಇವು ನಮ್ಮ ರಾಜ್ಯದಲ್ಲಿವೆಯಾ ಅಂತ ನೀವು ಅಚ್ಚರಿ ಪಡ್ತಿದ್ದೀರಾ? ಎಸ್, ಇವು ನಮ್ಮ ರಾಜ್ಯದಲ್ಲೇ ಇರೋ ಸರ್ಕಾರಿ ಆಶ್ರಮ ಶಾಲೆಗಳು. ನಾಡಿನ ಜನರಿಗೆ ಅಪರಿಚಿತವಾಗಿರೋ ಈ ಆಶ್ರಮ ಶಾಲೆಗಳನ್ನ ಕಾಡಿನ ಮಕ್ಕಳ ಕಲ್ಯಾಣಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ 1952ರಲ್ಲೇ ತೆರೆದಿತ್ತು. ಗಂಜಿ ಕೇಂದ್ರಗಳಾಗಿವೆ ಆಶ್ರಮ ಶಾಲೆಗಳು. ಸಮಾಜದ ಕಟ್ಟ ಕಡಿಯಲ್ಲಿರುವವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಸಲುವಾಗಿ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಶ್ರಮ ಶಾಲೆಗಳನ್ನು ಸ್ಥಾಪಿಸಿವೆ. ಆದರೆ ಇವತ್ತು ಆ ಶಾಲೆಗಳು ಗಂಜಿ ಕೇಂದ್ರಗಳಾಗಿ ಉಳಿದಿವೆ. ನಡೆಯುವಂಥ ಆಶ್ರಮ ಶಾಲೆಗಳು ಜಿಲ್ಲಾ ಪಂಚಾಯಿತಿ ಅಂಡರಲ್ಲಿ ಹೆಚ್ಚು ನಡೀತಾ ಇರ್ತದೆ. ಆ ಜಿಲ್ಲಾ ಪಂಚಾಯಿತಿಯವ್ರನ್ನ ನಾವು ಇದು ಮಾಡಿದ ಸಂದರ್ಭದಲ್ಲಿ ಅವ್ರೇನು ಹೇಳ್ತಾರೆ ಅಂತಂದರೆ, ಇದು ಯಾವುದೇ ಸರ್ಕಾರದ ಇನ್ನೂ ಅನ್ವಯ ಆಗಿಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಾ ಇರೋದ್ರಿಂದ ಆ ಪ್ರಾಬ್ಲಮ್ ಇದೆ. ಹಂಗಾಗಿ ಇಲ್ಲಿ ನಾವು ಯಾವುದೇ ಶಿಕ್ಷಕರನ್ನು ನೇಮಕಾತಿ ಮಾಡಿ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಈಗೇನಾಗಿದೆ, ಆಶ್ರಮ ಶಾಲೆ ಅಂದರೆ ಗಂಜಿ ಕೇಂದ್ರವಾಗಿ ಅವರು ಇಟ್ಟಿದ್ದಾರೆ ನಮ್ಮ ಆದಿವಾಸಿ ಮಕ್ಕಳನ್ನು. ಮಕ್ಕಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಗಳು. ದನದ ದೊಡ್ಡಿಗಿಂತ ಕಡೆಯಾಗಿವೆ ಆಶ್ರಮ ಶಾಲೆಗಳು. ಸಮಾಜ ಕಲ್ಯಾಣ ಇಲಾಖೆ ನಡೆಸುತ್ತಿರುವ ಈ ಆಶ್ರಮ ಶಾಲೆಗಳು ಇವತ್ತು ಶೋಷಣಾ ಕೇಂದ್ರಗಳಾಗಿವೆ. ಮಕ್ಕಳ ಹೆಸರಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಗುಳುಂ ಮಾಡೋ ಭ್ರಷ್ಟ ಕೇಂದ್ರಗಳಾಗಿವೆ. ನೋವಿನ ಸಂಗತಿ ಹೇಳೋಕ್ಕೂ ಆಗಲ್ಲ. ಎಷ್ಟು ಸಲ ಹೇಳೋದು ಇವ್ರಿಗೆ. ಇಲ್ಲಿ ಬರ್ತಾರೆ ವಾರ್ಡನು, ಕಾಳು ತಗೊಂಡು ಹೋಗಿ ಬರ್ತಾರೆ. ಭಾನುವಾರ ಇಲ್ಲಿರೋ ಬ್ಯಾಟ್ರಿ ಬಿಚ್ಕೊಂಡು ಹೋಗಿ ಬರ್ತಾರೆ. ಟೀಚರ್ಸ್ಗಳಿರಲ್ಲ, ಆ ಟೈಮಲ್ಲಿ ವಾರ್ಡನ್ ಬರ್ತಾರೆ. ಟೀಚರ್ಸ್ಗಳು ಮಕ್ಕಳಿದ್ದಾಗ ವಾರ್ಡನ್ಗಳು ಬರಲ್ಲ. ಯಾಕೆ ಬರ್ತಾ ಇಲ್ಲ ಅವರು? ಭಾನುವಾರನೇ ಯಾಕೆ ಪರ್ಟಿಕ್ಯುಲರ್ ಬರ್ತಾರೆ? ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ರೆ ಟೋಟಲ್ ಆಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಏನಿದೆ, ದುಡ್ಡನ್ನು ದೋಚಕ್ಕೋಸ್ಕರ ಇದು ಆಶ್ರಮ ಶಾಲೆಯನ್ನು ಕಟ್ಟಿದ್ದಾರೆ ಅಂತ ಅನಿಸ್ತದೆ. ಕಾಡಿನ ಮಕ್ಕಳ ಮೇಲೆ ಅಧಿಕಾರಿಗಳು ನಿರಂತರವಾಗಿ ದೌರ್ಜನ್ಯ ಎಸಗುತ್ತಿದ್ದಾರೆ. ನಮ್ಮ ಕೂಗು ಯಾರಿಗೂ ಕೇಳಿಸುತ್ತಿಲ್ಲ. ದಯವಿಟ್ಟು ನೀವಾದರೂ ನಮಗಾಗುತ್ತಿರುವ ಅನ್ಯಾಯವನ್ನ ನಾಡಿನಲ್ಲಿರೋ ಮಂತ್ರಿ ಮಹೋದಯರಿಗೆ ತಿಳಿಸಿ ಅಂತ ನೊಂದ ಮಕ್ಕಳ ಹೆತ್ತವರು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಮನವಿ ಮಾಡಿದ್ರು. ಇವರ ಮನವಿಗೆ ಓಗೊಟ್ಟು ನಾವು ಕಾಡಿನತ್ತ ಪ್ರಯಾಣ ಬೆಳೆಸಿ ಆಶ್ರಮ ಶಾಲೆಗಳ ರಿಯಾಲಿಟಿ ಚೆಕ್ ಪ್ರಾರಂಭಿಸಿದ್ವಿ. ಜಿಲ್ಲೆಯಲ್ಲೇ
ಇವೆ ನರಕಕೂಪಗಳು. ನಮ್ಮ ರಿಯಾಲಿಟಿ ಚೆಕ್ ಅನ್ನ ನಾವು ಸಿಎಂ ಅವರ ಸ್ವಂತ ಜಿಲ್ಲೆ ಮೈಸೂರಿನಿಂದಲೇ ಪ್ರಾರಂಭಿಸಿದ್ವಿ. ಸಾಮಾಜಿಕ ನ್ಯಾಯದ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಬಿಗಿಯೋ ಸಿಎಂ ಅವರ ತವರು ಜಿಲ್ಲೆಯ ಒಂದೊಂದು ಆಶ್ರಮ ಶಾಲೆಗಳು ಒಂದೊಂದು ಭಯಾನಕ ಸತ್ಯವನ್ನ ಬಿಚ್ಚಿಟ್ಟವು. ನಾನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕೊಳವಿಗೆಯಲ್ಲಿದ್ದೀನಿ. ಅಲ್ಲಿನ ಆಶ್ರಮ ಶಾಲೆಯ ದುಸ್ಥಿತಿ ಹೇಗಿದೆ ಅನ್ನೋದರ ಒಂದು ಝಲಕ್ ತೋರಿಸ್ತೀನಿ ಬನ್ನಿ. ಇವತ್ತು ಭಾನುವಾರ ಆದರೂ ಕೂಡ ಆಶ್ರಮ ಶಾಲೆಯಲ್ಲಿ ಮಕ್ಕಳು ಇರಬೇಕು, ಅವರಿಗೆ ಊಟ ತಿಂಡಿಯ ವ್ಯವಸ್ಥೆ ಮಾಡಬೇಕು. ಆದರೆ ಭಾನುವಾರ ಮಕ್ಕಳು ಒಂದೇ ಒಂದು ಮಕ್ಕಳನ್ನು ನೀವು ಇಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ. ತರಗತಿ ಕಮ್ ಹಾಸ್ಟೆಲ್ ಅಂದರೆ ಆಶ್ರಮ ಶಾಲೆ ಅಂದರೆ ಮಕ್ಕಳು ಇಲ್ಲೇ ಇರ್ತಾರೆ, ಇಲ್ಲೇ ಶಿಕ್ಷಣ ಪಡಿತಾರೆ, ಇಲ್ಲೇ ವಾಸ ಮಾಡಿಕೊಂಡು ಇಲ್ಲೇ ಒಂಥರ ರೆಸಿಡೆನ್ಷಿಯಲ್ ಸ್ಕೂಲ್ ಟೈಪ್ನಲ್ಲಿ ಇರುತ್ತೆ. ಆದರೆ ಇದು ನೋಡಿ, ಇದು ಒಂದು ಬೆಂಚ್ ಇಲ್ಲ, ಒಂದು ಮೇಜ್ ಇಲ್ಲ, ಎಂಥದೂ ಇಲ್ಲ. ಈ ಮಕ್ಕಳಿಗೆ ಕೊಡೋ ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಯಲು ನಾವೊಂದು ಸಣ್ಣ ಟೆಸ್ಟ್ ಮಾಡಿದ್ವಿ. ನೀವು ಹೇಳ, ನೀನು ಎಷ್ಟನೇ ಕ್ಲಾಸ್? ವಾಟ್ ಇಸ್ ಯುವರ್ ನೇಮ್? ವಿಚ್ ಸ್ಟ್ಯಾಂಡರ್ಡ್ ಯುವರ್ ಸ್ಟಡಿ? ವಾಟ್ ಇಸ್ ಯುವರ್ ಫಾದರ್ ನೇಮ್? ನೋಡಿ, ಈ ಮಗುವಿನ ತಪ್ಪಿಲ್ಲ ನಿಜವಾಗ್ಲೂ ಕೂಡ. ಈ ಮಗುವಿಗೆ ಸರಿಯಾದ ಶಿಕ್ಷಣ ಕೊಟ್ಟಿದ್ರೆ 6ನೇ ಕ್ಲಾಸಿಗೆ ವಾಟ್ ಈಸ್ ಯುವರ್ ನೇಮ್ ಬಿಟ್ಟರೆ ವಾಟ್ ಈಸ್ ಯುವರ್ ಫಾದರ್ ನೇಮ್ ಬರಲ್ಲ, ವಾಟ್ ಈಸ್ ಯುವರ್ ಮದರ್ ನೇಮ್ ಬರಲ್ಲ, ವಿಚ್ ಸ್ಟ್ಯಾಂಡರ್ಡ್ ಯುವರ್ ಸ್ಟಡಿಯಿಂಗ್ ಅಂತ ಬರಲ್ಲ. ಈ ಮಗುವಿನ ತಪ್ಪಲ್ಲ ಇದು. ನೀವು ಆಶ್ರಮ ಶಾಲೆ ಅಂತ ಮಾಡಿ ಈ ಮಕ್ಕಳನ್ನ ಕೂಡಿ ಹಾಕಿ ಇವರಿಗೆ ಶಿಕ್ಷೆ ಕೊಡ್ತಿರಲ್ಲ, ಇದರ ಬದಲು ಒಳ್ಳೆ ಶಿಕ್ಷಣ ಕೊಡ್ತಿದ್ರೆ ಈ ಹುಡುಗಿ ನಿಮ್ಮ ಹಾಗೆ ಆಫೀಸರು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಇಂಥ ಶಿಕ್ಷಣಗಳನ್ನು, ಇಂಥ ಶಾಲೆಗಳನ್ನು ಕಟ್ಟಿ ನೀವು ಇವರಿಗೆ ವಾಟ್ ಈಸ್ ಯುವರ್ ಮದರ್ ನೇಮ್ ಅಂತ ಕಲಿಸೋಕ್ಕೆ ಕೊಡ್ತಾ ಇಲ್ಲಲ್ಲ, ಇದು ಯಾರ ತಪ್ಪು ಸಚಿವರೇ? ಆ ಬಳಿಕ ನಾವು ಅಲ್ಲಿನ ವಾರ್ಡನ್ ಸಣ್ಣಯ್ಯ ಅವರನ್ನ ಮಾತಾಡಿಸಿದಾಗ ಅವರು ಹೇಳಿದ ಸುಳ್ಳು ಕೇಳಿ. ಇವತ್ತು ಮಾಮೂಲಿ ಅನ್ನ ತಿಂಡಿ, ಆಮೇಲೆ ತಿಂಡಿಗಳು ಮಾಮೂಲಿ ಮಾಡ್ತಾರೆ. ಇವರು ಮಾತ್ರ ಅಲ್ಲ, ಇವರು ಈ ಶಾಲೆಯಲ್ಲಿ ಓದೋ ಮಕ್ಕಳಿಗೂ ಚೆನ್ನಾಗಿಯೇ ಸುಳ್ಳು ಹೇಳಲು ಕಲಿಸ್ತಾರೆ. ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಊಟ ಆಯ್ತಾ? ಏನಿತ್ತು ಊಟಕ್ಕೆ? ಊಟಕ್ಕೇನಿತ್ತು? ಊಟಕ್ಕೆ ಬಾಳೆಹಣ್ಣು. ಅಲ್ಲಿಂದ ನಾವು ಆ ಹುಡುಗನನ್ನ ಕರ್ಕೊಂಡು ಸೀದಾ ಅಡುಗೆ ಮನೆಗೆ ಹೋದ್ವಿ. ಊಟದ ಕೋಣೆಯೊಳಗಿನ ಮೆನುವನ್ನು ಒಮ್ಮೆ ನೋಡಿ. ಸೋಮವಾರ ಪೊಂಗಲ್ ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ರಾಗಿ ಮುದ್ದೆ, ಅನ್ನ, ಮಿಶ್ರ ತರಕಾರಿ, ಕಾಳು ಸಾಂಬಾರು, ಮಜ್ಜಿಗೆ, ಸಂಜೆ ಬಿಸ್ಕೆಟ್, ಕಾಫಿ, ಟೀ. ಮೆನು ನೋಡಿದ್ರೆ ನಮ್ಮ ಬಾಯಲ್ಲೇ ನೀರು ಬಂದುಬಿಡುತ್ತೆ. ಇಷ್ಟೊಂದು ಅದ್ಭುತವಾದ ಮೆನುವನ್ನು ಇಷ್ಟೊಂದು ಸೂಪರ್ ಆಗಿ ಕೊಡ್ತಾರಲ್ಲ ಅಂತ. ಆದರೆ ಒಮ್ಮೆ ಅಡುಗೆ ಮನೆ ಚೆಕ್ ಮಾಡ್ಕೊಂಡು ಬರೋಣ. ಒಂದು ಚಿತ್ರಾನ್ನ ಹಾಗೆ ಇಟ್ಬಿಟ್ಟಿದ್ದಾರೆ. ಇವತ್ತು ಮಕ್ಕಳು ಬಂದಿಲ್ಲ, ಮಧ್ಯಾಹ್ನಕ್ಕೇನೋ ಕೊಟ್ಟಿದ್ದೀವಿ ಅಂತಾರೆ, ನಿನ್ನೆದ್ದು ಏನೋ ಹಳಸಿ. ಅನ್ನ, ಪೊಂಗಲು, ಸಾಂಬಾರು, ಏನೋ ಮೊಟ್ಟೆ ಇದೆಯೇನ್ರ? ಮೊಟ್ಟೆ ತಿಂದ ದೇಹ ಹೇಗಿದೆ ನೋಡಿ. ಪೊಂಗಲ್ ಕೊಡಬೇಕು ಅಂತ ಮೆನು ಹೇಳುತ್ತೆ, ಆದರೆ ಈ ಮಕ್ಕಳಿಗೆ ಪೊಂಗಲ್ನ ಪರಿಚಯವೇ ಇಲ್ಲ. ಪೊಂಗಲ್ ಅಂದ್ರೆ ಏನು ಅಂತ ನಾವು ಕೇಳಿದ ಪ್ರಶ್ನೆಗೆ ಆ ಮಕ್ಕಳು ಕೊಟ್ಟ ಉತ್ತರ ಕೇಳಿ. ಪೊಂಗಲ್ ಅಂದ್ರೇನು? ಪೊಂಗಲ್ ಅಂದ್ರೇನು? ಪೊಂಗಲ್ ಅಂದ್ರೇನು? ಪೊಂಗಲ್ ಅಂದ್ರೇನು? ಪೊಂಗಲ್ ಅಂದ್ರೆ ಬಾಳೆಹಣ್ಣು ನೋಡಿ. ಇನ್ನು ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಈ ಮಕ್ಕಳ ಹೆತ್ತವರು ಅಲ್ಲಿಗೆ ಬಂದ್ರು. ಅವರು ಕೆಲ ಕಟು ಸತ್ಯನ ಹೇಳಿದ್ರು. ಕೊನೆಯ ಬಟ್ಟೆಗಳು ಅದನ್ನ ಒಂದೊಂದು ಈ ವರ್ಷ ಕೊಟ್ಟಿದ್ದಾರೆ. ಅದು ಕಳೆದ ವರ್ಷದ ಬಟ್ಟೆ ಈ ವರ್ಷ ಇಲ್ಲಿ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಕಳೆದ ವರ್ಷ ಯೂನಿಫಾರ್ಮ್ ಎಲ್ಲ ಬಂದಿಗೆ. ನೋಡಿ, ಇದು ಒಂದು ಸತ್ಯ ಅಂಶ. ಅಂದರೆ ಈ ಮಕ್ಕಳಿಗೆ ಈ ಬಾರಿ ಯೂನಿಫಾರ್ಮ್ ಬುಕ್ಕು ಕೊಡಲೇ ಇಲ್ಲ. 1ನೇ ತರಗತಿಯಿಂದ 5ನೇ ತರಗತಿ ತನಕ ಬುಕ್ಸ್ ಕೊಟ್ಟೇ ಇಲ್ಲ. ಇನ್ನು ಯೂನಿಫಾರ್ಮ್ ಅಂತೂ ಕೊಟ್ಟೇ ಇಲ್ಲ. ಯೂನಿಫಾರ್ಮ್ ಯಾವಾಗ ಕೊಡ್ತಾರಂತ ಇವರು ಹೇಳೋ ಪ್ರಕಾರ ಶಾಲೆ ಎಲ್ಲ ಮುಗಿದ ನಂತರ ಕೊಡ್ತಾರಂತೆ. ಅಂದರೆ ಆ ವರ್ಷ ಇಡೀ ಯೂನಿಫಾರ್ಮ್ ಇಲ್ಲದೆ ಮಾಡ್ತಾರೆ. ಕೊನೆಗೆ ಕೊಟ್ಟರೆ ನೆಕ್ಸ್ಟ್ ಇಯರ್ ಅದನ್ನೇ ಮತ್ತೆ ಕೊಡ್ಬೋದಲ್ಲ, ಹಾಳು ಮಾಡಲ್ಲ. ಮತ್ತೆ ಯಾಕೆ ಕೊಡಬೇಕು? ಅದಕ್ಕೆ ಬರುವಂಥ ಬಿಲ್ಲು ಹಣನ ನುಂಗ್ಕೊಂಡು ಇವ್ರ ಮನೆ ಕಟ್ಕೊಳ್ಬೋದಲ್ಲ ಅಧಿಕಾರಿಗಳು. ಈ ರೀತಿಯೂ ಈ ಪಾಪದ ಮಕ್ಕಳ ಹಣದಲ್ಲಿ ನೀವು ಬಂಗ್ಲೆ ಕಟ್ಟಬೇಕೇನ್ರಿ?